ನಮಸ್ಕಾರ ರೀ ಎಲ್ಲ ಸಾವುಕಾರ ಮಂದಿಗೆ. ನಾ ಇವತ್ತು ಮಾಡಕೊಂಡಿದ್ದು ತುಂಬಿದ ಬದನೆಕಾಯಿ, ಅಂದರೆ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು. ಎಣ್ಣೆಗಾಯಿ ಅಂತೀವಿ ನಾವು ಈ ಕಡೆ. ಇದನ್ನು ಹೇಗೆ ಮಾಡ್ತಾರೆ ಅಂತ ನಾನು ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನಮ್ಮ ಚಾನಲ್ಗೆ ಇದೇ ಮೊದಲ ಸಲ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಫಸ್ಟಿಗೆ ಗ್ಯಾಸ್ ಆನ್ ಮಾಡಿ ಆದಮೇಲೆ ಒಂದು ಪ್ಯಾನನ್ನು ಇಟ್ಟಿದ್ದೀನಿ. ಫಸ್ಟಿಗೆ ಶೇಂಗಾನ ಆ ಪ್ಯಾನ್ಗೆ ಸ್ವಲ್ಪ ಶೇಂಗಾ ಹಾಕ್ಕೊಳ್ಳಿ, ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಅದನ್ನು ಇದೆಲ್ಲ ಥರ ಚೆನ್ನಾಗಿ ಹುರಿಬೇಕು, ಹಸಿ ವಾಸನೆ ಎಲ್ಲ ಹೋಗ್ಬೇಕದು. ಚೆನ್ನಾಗಿ ಹುರ್ಕೊಂಡು ಒಂದು ಬೌಲ್ಗೆ ತೆಗೆದು ಎತ್ತಿಟ್ಕೊಳ್ಳಿ. ಅದನ್ನು ಅದಾದಮೇಲೆ ಗುರಾಳು ಹಾಕ್ಕೊಂಡು ಮತ್ತೆ ಅದೇ ಪ್ಯಾನಲ್ಲಿ ಗುರಾಳು ಹಾಕ್ಕೊಂಡು ಚೆನ್ನಾಗಿ ಹುರಿಯಿರಿ. ಇದೆಲ್ಲ ಹಸಿ ವಾಸನೆ ಹೋಗ್ಬೇಕು ಇವೆಲ್ಲ. ನೋಡಿ ಚೆನ್ನಾಗಿ ಹುರ್ಕೊಂಡು ಒಂದು ಬೌಲ್ಗೆ ತೆಗೆದು ಎತ್ತಿಟ್ಕೊಳ್ಳಿ. ಈಗ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ಕೊಂಡು ಅದನ್ನು ಹುರ್ಕೊಳ್ಳಿ ಚೆನ್ನಾಗಿ. ನೋಡಿ ಅದನ್ನು ಚೆನ್ನಾಗಿ ಹುರ್ಕೊಂಡು ಒಂದು ಬೌಲ್ಗೆ ಹಾಕಿ ಅದನ್ನು ಎತ್ತಿಟ್ಕೊಳ್ಳಿ. ಈಗ ಸ್ವಲ್ಪ ಕೊಬ್ಬರಿ ತಗೊಳ್ಳಿ, ಅದನ್ನು ಚೆನ್ನಾಗಿ ತುರಿರಿ. ನೋಡಿ ಇಷ್ಟಾದರೆ ಸಾಕು, ನಿಮ್ಗೆ ಜಾಸ್ತಿ ಬೇಕಾದ್ರೆ ಹಾಕೋರಿ. ಈಗ ಹುರಿದಿಟ್ಕೊಂಡಿದ್ದೆಲ್ಲ ಒಂದು ಬೌಲ್ಗೆ ಹಾಕೋಣ. ಶೇಂಗಾ, ಈಗ ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀನಿ. ನೋಡಿ ಬಿಳಿ ಎಳ್ಳು ಹಾಕಿದ್ದೀನಿ. ಈಗ ಗುರಳ್ಳನ್ನು ಹಾಕ್ತಾ ಇದ್ದೀನಿ ನಾನು. ಆಮೇಲೆ ಆ ಕೊಬ್ಬರಿ ತುರಿದು ಇಟ್ಕೊಂಡಿರೋ ಕೊಬ್ಬರಿನ ಇದಕ್ಕೆ ಹಾಕಿ ನೋಡಿ. ನಾನು ಇದನ್ನು ಮತ್ತೆ ಹುರಿತೀನಿ. ಆಗಲೇ ನಾನು ಸ್ವಲ್ಪ ಅಷ್ಟೇ ಹುರಿದಿದ್ದೆ. ಈಗೆಲ್ಲ ಸೇರಿ ಮಿಕ್ಸ್ ಮಾಡಿ ಸ್ವಲ್ಪ ಹುರಿತೀನಿ, 1-2 ನಿಮಿಷ ಹುರಿದು. ನೋಡಿ ಅದನ್ನು ಚೆನ್ನಾಗಿ ಹುರಿತೀನಿ. ಚೆನ್ನಾಗಿ ಹುರಿದು ಆಮೇಲೆ ಜಜ್ಜೋಕಲ್ಗೆ ಹಾಕ್ತಾ ಇದ್ದೀನಿ, ಮಿಕ್ಸಿಗೆ ಹಾಕ್ತಾ ಇಲ್ಲ. ಇವತ್ತು ಜಜ್ಜೋಕಲ್ಲಿ ಮಾಡಿದರೆ ಹೇಗಿರುತ್ತೆ ಅಂತ ನೋಡ್ಬೇಕು ಅನ್ನಿಸ್ತು. ಅದಕ್ಕೆ ಜಜ್ಜೋಕಲ್ಲಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಜಜ್ಜಿ ಅರೋದು. ಈ ಥರ ಚಟ್ನಿ ಮಾಡ್ತಾರಲ್ಲ ಆ ರೀತಿ ಅದನ್ನು ಮಾಡಬೇಕು. ಫುಲ್ ಸಣ್ಣ ಆಗಬೇಕು. ಫುಲ್ ಅಂದ್ರೆ ನಡಿ ಪೌಡರ್ ಥರಲ್ಲ. ಚೆನ್ನಾಗಿ ಜಜ್ಜಿ ನೋಡಿ ಯಾವ ರೀತಿ ಆಗಿದೆ ಅಂತ. ಈ ರೀತಿ ಆಗಬೇಕು. ಒಂದು ಪುಟ್ಟೆ ತಗೊಳ್ಳಿ, ಆ ಪುಟ್ಟೆಗೆ ಅದು ಜಜ್ಜಿ ಇಟ್ಕೊಂಡಿರುವಂಥ ಮಸಾಲೆನ ಹಾಕಿ ಅದಕ್ಕೆ ಚಟ್ನಿ. ಈಗ 1-2 ಈರುಳ್ಳಿ ಹಾಕೊಳ್ಳಿ, ಸಣ್ಣಾಗಿ ಕಟ್ ಮಾಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಹಾಗೆ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಹಾಗೆ ಸ್ವಲ್ಪ ಧನಿಯಾ ಪೌಡ್ರನ್ನ ಹಾಕ್ತಾ ಇದ್ದೀನಿ ನಾನು. ಮತ್ತು ಸ್ವಲ್ಪ ಮಸಾಲೆ ಮತ್ತು ಖಾರದ ಪುಡಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು. ಇದು ಬದನೆಕಾಯಿ ಒಳಗಡೆ ತುಂಬಕ್ಕಿದೆ. ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಹಾಕಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿರಿ. ನೀರು ಹಾಕ್ಕೊಂಡು ಎಷ್ಟು ಬೇಕಷ್ಟು, ಭಾಳ ಹಾಕೊಂಡ್ಬಿಡ್ರಿ. ಸ್ವಲ್ಪ ಕಲಸಕ್ಕೆ ಪೂರ್ತಿ ಕಷ್ಟ ನೀರು ಹಾಕೋರಿ. ನೀರು ಹಾಕಿ ಕಲಿಸ್ರಿ. ಬದ್ನಿಕಾಯಿ ಒಳಗಡೆ ಈ ಬದ್ನಿಕಾಯಿ ಮಾಡೋಕೆ ಬರೀ ಕಲಸೋದು ಇರ್ತೈತ್ರಿ ಭಾಳ. ನೋಡ್ರಿ ಬದ್ನಿಕಾಯಿನ ತೊಗೊಂಡಿದ್ದೀನಿ ನಾನು, ಯಾವ ರೀತಿ ಕಟ್ ಮಾಡಿದ್ದೀನಿ ಅಂತ. ಈ ರೀತಿ ಕಟ್ ಮಾಡ್ಕೊಂಡಿರ್ಬೇಕು ನಾವು ಬದ್ನಿಕಾಯಿನ. ಬನ್ನಿ ಈಗ ಬದ್ನಿಕಾಯಿ ಮಸಾಲೆ ಮಾಡಿದ್ವಲ್ಲ, ಆ ಬದ್ನಿಕಾಯಿ ಒಳಗಡೆ ತುಂಬಬೇಕು. ಅದನ್ನು ಚೆನ್ನಾಗಿ ಆ ಬದ್ನಿಕಾಯಿನ ಅಗಲ ಮಾಡಿ ಅದರೊಳಗಡೆ ತುಂಬ್ರಿ. ಅದನ್ನು ಚೆನ್ನಾಗಿ ತುಂಬಬೇಕು. ನೋಡಿ ತುಂಬಿದಾದ್ಮೇಲೆ ಈ ಥರ ಲಾಕ್ ಮಾಡಿ ಅದನ್ನು. ಈ ರೀತಿ ಲಾಕ್ ಆಗಬೇಕದು. ಲಾಕ್ ಆಗಿದ್ಮೇಲೆ ಚೆನ್ನಾಗಿ ಅದನ್ನೆಲ್ಲ ಕಡೆ ಕ್ಲೀನ್ ಮಾಡಿ ಎತ್ತಿಡಿ. ಎಲ್ಲ ಅದೇ ರೀತಿನ ಚೆನ್ನಾಗಿ ತುಂಬ್ಕೊಳ್ಳಿ ಎಲ್ಲ ಬದನೆಕಾಯಿನ. ನೋಡ್ರಿ ನಾನು ಅದು ಉಳಿದಿದ್ದು ಏನು ಮಾಡ್ಬೇಕಂತ ಹೇಳ್ತೀನಿ ಲಾಸ್ಟ್ಗೆ. ನೋಡಿ ಈ ಥರ ಬದನೆಕಾಯಿ ಆಗಿದೆ. ಈಗ ಬನ್ನಿ ಆ ಬದನೆಕಾಯಿ ಮಾಡೋಕೆ ಏನೇನು ಬೇಕಂತ ನೋಡೋಣ. ಈರುಳ್ಳಿ ತೊಗೊಂಡಿದ್ದೀನಿ, ಟೊಮೊಟೊ,
ಹಾಗೆ ಆ ಪೌಡರ್ ಉಳಿದಿತ್ತದು, ಮತ್ತು ಹುಣಸೆ ಹಣ್ಣು, ಅರಿಶಿನ ಪುಡಿ ತೊಗೊಂಡಿದ್ದೀನಿ, ಧನಿಯಾ ಪೌಡರು ಮತ್ತು ಮಸಾಲೆ, ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಸ್ವಲ್ಪ ಈರುಳ್ಳಿನ ತೊಗೊಂಡಿದ್ದೀನಿ. ಕರಿಬೇವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ತೊಗೊಳ್ಳಿ. ಹಾಗೆ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಖಾರದ ಪುಡಿ ಸ್ವಲ್ಪ ತಗೊಳ್ಳಿ. ಬರೀ ಸ್ನಾನ ಮಾಡಿ ಒಂದು ಪಾತ್ರೆನ ಇಟ್ಟು ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಕೊರಿದು. ಎಣ್ಣೆ ಆಗಿರೋದ್ರೆ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ. ಕರಿಬೇವು ಹಾಕಿ ಈರುಳ್ಳಿನ ಹಾಕಿ ಎಣ್ಣೆ ಕಾಯ್ದಾದ್ಮೇಲೆ ಈರುಳ್ಳಿನ ಹಾಕಿ ಚೆನ್ನಾಗಿ ಅದು ಬ್ರೌನ್ ಕಲರ್ ಬರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು. ಅದು ಬ್ರೌನ್ ಕಲರ್ ಬರೋವರೆಗೂ ಮಿಕ್ಸ್ ಮಾಡ್ತಾನೆ ಇರಿ. ಸ್ವಲ್ಪ ಬೇಕಾದರೆ ಉಪ್ಪು ಹಾಕೊಳ್ಳಿ ಮಧ್ಯದಲ್ಲಿ. ಚೆನ್ನಾಗಿ ಉಪ್ಪು ಹಾಕಿ ಕಲಸಿದಾದ್ಮೇಲೆ ಆ ತುಂಬಿಟ್ಕೊಂಡಿರುವಂತಹ ಬದನೆಕಾಯಿನ ಹಾಕಿ ಅದರಲ್ಲಿ ಒಂದೊಂದಾಗಿ ಸ್ಲೋ ಆಗಿ ಚೆನ್ನಾಗಿ ಹಾಕಿ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಲೋ ಆಗಿ ಮಿಕ್ಸ್ ಮಾಡ್ತಾ ಇರ್ರಿ. ಅದನ್ನು ಭಾಳ ಫಾಸ್ಟಾಗಿ ಮಾಡೋಕೆ ಹೋಡಿಕೆ ತುಂಬಿ ಹೊರಗೆ ಬಂದ್ಬಿಡುತ್ತೆ ಅದು ಮಸಾಲೆ ಎಲ್ಲ. ಈ ಬದನೆಕಾಯಿ ಮಾಡೋದು ಬರೀ ಮಿಕ್ಸ್ ಮಾಡೋದು, ಬೇಕಾದ್ರೆ ತಳ ಹಿಡಿದು ಬಿಡುತ್ತೆ ಮಿಕ್ಸ್ ಮಾಡಿಲ್ಲ ಅಂದರೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ ಇದನ್ನು. ನೋಡಿ ಯಾವ ರೀತಿ ಆಗಿದೆ ಅಂತ ಕಲರು. ಇನ್ನು ಕುದಿಬೇಕು. ಬಸ್ ಈ ರೀತಿ ಇದೊಂದು 50% ಆಗಿದೆ. ಈಗ ಉಳಿದಿತ್ತಲ್ಲ ಮಸಾಲೆ, ಅದನ್ನು ಇದಕ್ಕೆ ಹಾಕ್ಬಿಡಿ. ಎಲ್ಲ ನೀಟಾಗಿ ಹಾಕಿ ಸ್ವಲ್ಪ ಬೇಕಾದ್ರೆ ನೀರು ಹಾಕ್ಕೊಂಡು ಕಲಿಸ್ಕೊಂಡು ನೀವು. ನಾನು ನೀರು ಆಮೇಲೆ ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿರಿ, ಇಲ್ಲ ತಳ ಹಿಡಿದು ಬಿಡುತ್ತೆ ಪಾತ್ರೆ. ಈಗ ಸ್ವಲ್ಪ ಖಾರದ ಪುಡಿನ ಹಾಕ್ತಾ ಇದ್ದೀನಿ. ಮಸಾಲೆ ಖಾರದ ಪುಡಿ ಹಾಕಿರ್ತೀವಿ ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿ, ಈಗ ಸ್ವಲ್ಪ ಮಸಾಲೆ ಪುಡಿಯನ್ನು ಹಾಕಿ, ಸ್ವಲ್ಪ ಧನಿಯಾ ಪುಡಿಯನ್ನು ಹಾಕಿ, ನಿಮಗೆ ನೀರು ಬೇಕಾದರೆ ಆ್ಯಡ್ ಮಾಡ್ಕೊಂಡು ನೀರು ಹಾಕ್ಬೇಕು. ಸ್ವಲ್ಪ ಕುದಿಯೋಕ್ಕೆ ನೀರು ಬೇಕಲ್ಲ, ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಅದನ್ನು ಮತ್ತೆ ತಿರುವ್ರಿ. ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಪೂರ ಬರೀ ಮಿಕ್ಸ್ ಮಾಡೋದೇ ಇರ್ತೈತಿ, ಯಾಕಂದ್ರೆ ಮಿಕ್ಸ್ ಮಾಡ್ತಾನೆ ಇರ್ಬೇಕಿದ್ರು. ಅದನ್ನು ಹಾಕಿ ಇದನ್ನು ಹಾಕಿ ಅಂತಂದು ನೋಡಿ ಯಾವ ರೀತಿ ಆಗಿದೆ ಅಂತ. ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ. ಇದನ್ನು ಸ್ವಲ್ಪ ಮುಚ್ಚಿಡಿ ಒಂದು 5 ನಿಮಿಷ. ನೋಡಿ ಯಾವ ರೀತಿ ಆಗಿದೆ ಅಂತ ನೋಡಿ. ನೋಡಿ ಕುದೀತಾ ಇದೆ. ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಯಾವ ರೀತಿ ಆಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಮಿಕ್ಸ್ ಮಾಡಿ ಟಮಾಟಿ ಹಾಕಿ, ಟಮಾಟಿ ಲಾಸ್ಟಲ್ಲಿ ಹಾಕಿ ಟೊಮೊಟೊನ. ಹಾಗೆ ಸ್ವಲ್ಪ ಹುಣಸೆಹಣ್ಣು ಹುಳಿನ ಕಲಸಿಟ್ಕೊಳ್ಳೋದಲ್ಲ ಅದನ್ನು ಹಾಕಿ. ಆಮೇಲೆ ಬೆಲ್ಲನೂ ಒಂದು ಚೂರು ಹಾಕಿ, ಅಷ್ಟು ಬೇಡ, ಅದಕ್ಕೆ ಎಷ್ಟು ಬೇಕು ಒಂದು ಚೂರು ಹಾಕಿ ಅಷ್ಟೇ. ಹುಣಸೆಹಣ್ಣು ಹಾಕಿರ್ತೀವಲ್ಲ ಅದಕ್ಕೆ ಬೆಲ್ಲ ಹಾಕಿದರೆ ಟೇಸ್ಟ್ ಬರ್ತದೆ. ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು. ಟೇಸ್ಟ್ ನೋಡಿ, ಉಪ್ಪು ಖಾರ ಏನಾದರೂ ಬೇಕಾದರೆ ಹಾಕೊಳ್ಳಿ. ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟೇ ಹಾಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಉಪ್ಪು ಹಾಕಿದ ಮೇಲೆ ಬರೀ ಮಿಕ್ಸ್ ಮಾಡೋದ್ರಲ್ಲಿ ಹೋಗುತ್ತೆ. ಯಾಕೆಂದ್ರೆ ತಳ ಹಿಡೋಗ್ಬಿಡುತ್ತೆ ಮಿಕ್ಸ್ ಮಾಡಲಿಲ್ಲ ಅಂದ್ರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದನ್ನ ಒತ್ಬಿಟ್ಟು ನೋಡಬೇಕು ಚೆನ್ನಾಗಿ ಬೆಂದಿದೆಯಾ ಇಲ್ವಾ ಅಂತ. ಇನ್ನು ಬೆಂದಿಲ್ಲ ಅದು, ನಾವು ಅದಕ್ಕೆ ಮತ್ತೆ ಹಾಕಿ ಇನ್ನೊಂದು 5 ನಿಮಿಷ ಬೇಯಿಸ್ಕೋಬೇಕು. ಬದನೆಕಾಯಿ ಚೆನ್ನಾಗಿ ಬೇಯಬೇಕು. ಅದು ನಮ್ಮ ಕಡೆ ಎಲ್ಲ ಹಬ್ಬಕ್ಕೆ
ಏನಾದರೂ ಮನೆಯಲ್ಲಿ ಕಾರ್ಯಕ್ರಮ ಇದ್ದರೆ ದೇವರಿಗೆ ಪ್ರಸಾದ ಕೊಡೋಕ್ಕೆಲ್ಲ ಬದ್ನಿಕಾಯಿ ಇರಲೇಬೇಕು. ನೋಡಿ, ಇದು ಚಿಕನ್ ತಿಂದೇ ಇರೋರಿಗೆ ಇದೊಂಥರ ಚಿಕನ್ ಇದ್ದಂಗೆ. ನಮ್ಮ ಕಡೆ ಎಲ್ಲ ವಾರದಲ್ಲಿ 2 ಸಲ ಇದನ್ನು ಮಾಡೇ ಮಾಡ್ತೀವಿ ನಾವು. ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕ ಕಡೆ. ನೋಡಿ, ಚೆನ್ನಾಗಿ ಗ್ರೇವಿ ಬೇಕಂದರೆ ನಿಮಗೆ ಇನ್ನೂ ಸ್ವಲ್ಪ ಮಸಾಲೆ ನೀರನ್ನು ಹಾಕಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ 1-2 ನಿಮಿಷ ಮಿಕ್ಸ್ ಮಾಡಿಕೊಂಡು ನೋಡಿ ಯಾವ ರೀತಿ ಆಗಿದೆ ಅಂತ. ಎಷ್ಟು ಬೆಂದಿದೆ, ಚೆನ್ನಾಗಿ ಕಲರೇ ಚೇಂಜ್ ಆಗಿಬಿಟ್ಟಿದೆ ಬದ್ನಿಕಾಯಿದು. ಮಿಕ್ಸ್ ಮಾಡಿ ಆದರೂ ಸ್ವಲ್ಪ ತಳ ಹಿಡಿದಿದೆ ನಂದು. ಮಿಕ್ಸ್ ಮಾಡ್ತಾನೆ ಇರಬೇಕು, ಅದು ಇಲ್ಲಾಂದರೆ ತಳ ಹಿಡುತ್ತೆ. ಬನ್ನಿ ಈಗ ಟೇಸ್ಟ್ ಮಾಡೋಣ. ಪ್ಲೇಟಿಗೆ ಸರ್ವ್ ಮಾಡಿ ಇದ್ರ ಜೊತೆ ಚಪಾತಿ ಜೊತೆ ಟೇಸ್ಟ್ ಮಾಡ್ತಾ ಇದ್ದೀವಿ. ಟೇಸ್ಟ್ ನೋಡಿದ್ರೇ ಬಾಯಲ್ಲಿ ಗಮ್ ಅಂತ ಇದ್ದು ವಾಸನೆ, ಬಾಯಲ್ಲಿ ನೀರು ಬರ್ತಾ ಇತ್ತು. ಈಗ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ನೋಡಿ, ಬಿಸಿ ಚಪಾತಿ ಜೊತೆಗೆ ಹಚ್ಕೊಂಡು ತಿಂದ್ರೆ ತುಂಬ ಚೆನ್ನಾಗಾಗಿದೆ. ಅದು ಮಾತ್ರ ಸಖತ್ತಾಗಿದೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದೆ ನೀಡಿದ ಭೇಟಿಗಮ್ಮ. ಥ್ಯಾಂಕ್ ಯು.